ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಭಂಜಾನಾಯ್. ಕೋರ್ಟ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಗೆದಷ್ಟು ವೈರಾಗ್ತಿದೆ. ಬಯಲಾರ್ ಬ್ಲಾಸ್ಟ್ ಪುಣ್ಯಕೋಟಿ ಕಥೆಯ ಸುದ್ದಿ ನಿಮ್ಮ ಮುಂದೆ. ಇದೀಗ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಮಾತ್ರ ವೀಕ್ಷಿಸಿ. ನ್ಯೂಸ್ ಕರ್ನಾಟಕ ಒಂದು ಟಿವಿಯ ಸುದ್ದಿ ಎಚ್ಚೆತ್ತ ಅಧಿಕಾರಿಗಳ ವರ್ಗ. ಇದೀಗ ಕಣ್ಮುಚ್ಚಿ ಕುಳಿತಿದ್ದ ಇಲಾಖೆ ಅಧಿಕಾರಿಗಳು ಕಣ್ತೆರೆಸಿದ ನ್ಯೂಸ್ ಕರ್ನಾಟಕ ನಂಬರ್ 1 ಟಿವಿಯ ಪರಿಣಾಮ ಇದಾಗಿದೆ. ಈ ಒಂದು ಸುದ್ದಿಯ ರೋಚಕ ಕಥೆ ಇದೀಗ ನ್ಯೂಸ್ ಕರ್ನಾಟಕ ನಂಬರ್ 1 ಟಿವಿ ಅಧಿಕಾರಿಗಳ ಕಣ್ಣು ಮುಚ್ಚಿದ ಅಧಿಕಾರಿಗಳ ಕಣ್ಣು ತೆರೆಸಿದೆ. ಯಾವ ಇಲಾಖೆಯಿಂದಲೂ ಕೂಡ ಅನುಮತಿ ಪಡೆಯದೆ ಅನಧಿಕೃತ ಪುಣ್ಯಕೋಟಿ ಫ್ಯಾಕ್ಟರಿ ಮಾಲೀಕರಿಗೆ ಸಂಬಂಧಪಟ್ಟ ಇಲಾಖೆಗಳಿಂದ ನೋಟಿಸ್ ಜಾರಿ ಮಾಡಿತ್ತು. ಅನುಮತಿ ಪಡೆದಿದ್ದು ಹಾಲು ಮಾರಾಟ ಕೇಂದ್ರ ಎಂದು, ಏನು ಮಾಡಿದ್ದು ಇಲ್ಲಿ ಮಸಾಲೆ ಮಜ್ಜಿಗೆ ಹಾಗೂ ಪೇಡಾ ಜಾಮೂನ್ ಫ್ಯಾಕ್ಟರಿ ಎಂದು ಹೆಸರಿಗೆ ಮಾತ್ರ ಇಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ನೋಟಿಸ್ ಜಾರಿ ಆಗಿದ್ರೂ ಕೂಡ ಅನುಮತಿ ಪಡೆದಿದ್ದು ಕೇವಲ ಹಾಲು ಮಾರಾಟ ಮಾತ್ರ. ಆದ್ರೆ ಇಲ್ಲಿ ಮಾಡಿದ್ದು ಮಸಾಲೆ ಮಜ್ಜಿಗೆ. ಇಲ್ಲಿ ಹೆಸರನ್ನ ತಿರುಚಿ ಅದರಲ್ಲಿ ಮಾಡಿರ್ತಕ್ಕಂಥದ್ದೇ ಬೇರೆ. ಇಲ್ಲಿ ಯಾವುದೇ ಭದ್ರತೆ ಕೂಡ ಇಲ್ಲ. ಇಲ್ಲಿ ಮನೆಯೊಳಗೆ ದೊಡ್ಡ ದೊಡ್ಡ ಮಿಷಿನ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಮನೆಯೊಳಗೆ ಫ್ಯಾಕ್ಟರಿ ತೆರೆಯಲು ಅನುಮತಿ ಕೊಟ್ಟವರು ಇವರಿಗೆ ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇದೀಗ ನಮ್ಮ ನ್ಯೂಸ್ ಚಾನೆಲ್ ನಲ್ಲಿ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಸುದ್ದಿ ಹಿನ್ನೆಲೆಯಲ್ಲಿ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಇದೀಗ ಕಣ್ಣ ತೆರೆದಿದ್ದಾರೆ. ಇದು ಒಂದು ರೀತಿ ಬಹಳಷ್ಟು ನಮ್ಮ ಸುದ್ದಿ ವಾಹಿನಿಯಿಂದ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟ ನಮ್ಮ ಸುದ್ದಿ ಚಾನಲ್ ಅಂತ ಹೇಳ್ಬೋದು. ಯಾವುದೇ ಭದ್ರತೆ ಇಲ್ಲದೆ ಮನೆಯೊಳಗೆ ದೊಡ್ಡ ದೊಡ್ಡ ಮಿಷನ್ ಕೂಡ ಅಳವಡಿಕೆ ಮಾಡಿದ್ರು. ಇನ್ನು ಮನೆಯೊಳಗೆ ಫ್ಯಾಕ್ಟರಿ ತೆಗೆಯಲು ಇವರಿಗೆ ಅನುಮತಿ ಕೊಟ್ಟರು ಯಾರು ಅಂತ ಹೇಳಿ ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಹಣದ ಆಮಿಷಕ್ಕೆ ಇವರು ಬಲಿಯಾಗಿ ಅದೇ ಅಧಿಕಾರಿಗಳು ಈ ಒಂದು ಫ್ಯಾಕ್ಟರಿ ಮಾಲೀಕರಿಂದ ಹಣದ ಆಸೆಗೆ ಇವರು ಬಲಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕುರಿತು ಎಚ್ಚೆತ್ತು ಒಂದು ಸುದ್ದಿಯನ್ನು ಕೂಡ ಮಾಡಿದ್ವಿ. ಹಣದ ಅಂಶ ಅನುಮತಿ ಕೊಟ್ಟಿದ್ದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ, ಆದ್ರೆ ಅನಧಿಕೃತ ಫ್ಯಾಕ್ಟರಿ ಎಂದು ಗೊತ್ತಾದರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದ ಅಧಿಕಾರಿಗಳು ಇಂಥ ಒಂದು ಪ್ರಶ್ನೆಗೆ ಇದೀಗ ಮತ್ತೆ ಉತ್ತರ ಸಿಕ್ಕಂತಾಯಿತು. ನಮ್ಮ ಸುದ್ದಿಯ ಒಂದು ಎಫೆಕ್ಟ್ ಅಂತಾನೆ ಹೇಳ್ಬೋದು. ರಸ್ತೆ ಬದಿಯಲ್ಲಿ ಒಂದು ಪಾನಿಪುರಿ ಅಂಗಡಿ ತೆಗಿಬೇಕಾದ್ರೆ ನೂರಾರು ದಾಖಲೆ ಕೇಳುವ ಅಧಿಕಾರಿಗಳು ಇಂತಹ ಒಂದು ದೊಡ್ಡ ಅನಾಹುತ ನಡೆಯುವಂತಹ ಒಂದು ಎಲ್ಲೋ ಒಂದು ಕಡೆ ಹೆಸರಿಗೆ ಯಾವುದೋ ಒಂದು ಹೆಸರನ್ನ ಅಂಗಡಿಯನ್ನ ಅಥವಾ ಫ್ಯಾಕ್ಟರಿ ಅಥವಾ ಮತ್ತೊಂದು ತೆಗೆದುಕೊಂಡು ಇದರಲ್ಲಿ ನಡೀತಕ್ಕಂತ ಬೇರೆ ಬೇರೆ ಫ್ಯಾಕ್ಟರಿ ಇಂದ ಹೊರಡುವಂತಹ ಎಲ್ಲೋ ಒಂದು ಕಡೆ ಇನ್ನು ಮಾರಾಟ ಮಾಡುವಂತಹ ಬೇರೆ ಒಂದು ಸಾಮಗ್ರಿಗಳ ಬಗ್ಗೆ ಎಚ್ಚೆತ್ತ ಇದೀಗ ನಮ್ಮ ನ್ಯೂಸ್ ಕರ್ನಾಟಕ ನಂಬರ್ 1 ನ್ಯೂಸ್ ಕೂಡ ವರದಿ ಮಾಡಿತ್ತು. ಎಷ್ಟೆಲ್ಲ ಅನಾಹುತವಾದ್ರೂ ಕೂಡ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿತ್ತು. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಬಡಕುಯಿ ಕಾರ್ಮಿಕರ ಜೀವಕ್ಕೆ ಬೆಲೆಯೇ ಇಲ್ವಾ ಅಂತ ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಪಾಲಿಸಬೇಕಾದ ನಿಯಮಗಳು ಗಾಳಿಗೆ ತುರಿದ ಇವರಿಗೆ 15 ವರ್ಷದಿಂದ ಫ್ಯಾಕ್ಟರಿ ನಡೆಸುತ್ತಿರುವ ಮಾಲೀಕರಿಗೆ ಯಾರು ಕೂಡ ಕೇರ್ ಮಾಡಲಿಲ್ಲ. ಏನು ಯಾರು ಕೂಡ ಇದರ ಬಗ್ಗೆ ಇಲ್ಲಿವರೆಗೂ ಕೂಡ ಯಾರು ಪ್ರಶ್ನೆಯನ್ನ ಮಾಡುವಂತಹ ಎದೆಗಾರಿಕೆ ಮುಂದೆ ಬರಲಿಲ್ಲ. ಇಲ್ಲಿ ಕರ್ನಾಟಕ ನಂಬರ್ 1 ನ್ಯೂಸ್ ಮಾತ್ರ ಮುಂದೆ ಬಂದಿತ್ತು. ಈ ಒಂದು ಪುಣ್ಯಕೋಟಿ ಹೆಸರಲ್ಲಿ ನೂರಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇವರು ವಸ್ತುಗಳನ್ನ ಸಂಗ್ರಹಿಸಿ ವಸ್ತುಗಳನ್ನ ತಯಾರಿಕೆ ಮಾಡೋದು ಸಹ ಬೇರೆ ಬೇರೆ ಮಾಲೀಕರಿಂದ ಒಂದು ರೀತಿಯಲ್ಲಿ ಇವರು ಅಡಿಕ್ಟರ್ ಹಾಕೊಂಡಿದ್ರು. ಹಾಗಾಗಿ ಫ್ಯಾಕ್ಟರಿ ಹೆಸರನ್ನ ದುರ್ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಎಲ್ಲೋ ಒಂದು ಕಡೆ ಇವರು ಬಳಸಿಕೊಂಡು ಜನಸಾಮಾನ್ಯರಿಗೆ ಇಲ್ಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಬರ ಇಡುವಂತಹ ಕೆಲಸ ಮಾಡ್ತಾ ಇದ್ರು. ಏನು ಪುಣ್ಯಕೋಟಿ ಹೆಸರಲ್ಲಿ ತಯಾರಿಸುವ ಪ್ರಾಡಕ್ಟ್ ಗಳ ಮೇಲೆ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೈರ್ ಡೇಟ್ ಕೂಡ ಇಲ್ಲ. ಆ ಡೇಟ್ ಕೂಡ ಇವರು ಹಾಕಿರ್ಲಿಲ್ಲ ಕಂಪನಿಯಿಂದ. ಸದಾಶಿವಯ್ಯ ಸಾರ್ವಜನಿಕರ ಆರೋಗ್ಯಕ್ಕೆ ಗ್ಯಾರಂಟಿ ಯಾರಯ್ಯ ಅಂತ ಕೂಡ ನಾವು ಕೇಳಿದ್ವಿ. ಅಂದ್ರೆ ಸದಾಶಿವಯ್ಯ ಸಾರ್ವಜನಿಕರ ಆರೋಗ್ಯಕ್ಕೆ ಗ್ಯಾರಂಟಿ ಯಾರ ಅಯ್ಯ ಅಂತ ಕೇಳಿದಾಗ ಈ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಂತಾಗಿದೆ. ಇಲ್ಲಿ ತಯಾರಾಗುವಂತಹ ಮಸಾಲೆ ಮಜ್ಜಿಗೆ ಪೀಡ ಹಾಗೂ ಜಾಮೂನು ಕರ್ನಾಟಕ ಮೂಲೆ ಮೂಲೆಯಲ್ಲೂ ಕೂಡ ಮಾರಾಟ ಆಗ್ತಿತ್ತು. ಎಷ್ಟು ದೊಡ್ಡ ಅನಾಹುತವಾದ್ರೂ ಕೂಡ ಕೋಟಗಿರಿ ಪೊಲೀಸ್ ಇಲಾಖೆ FIR ದಾಖಲಾದ್ರೂ ಕೂಡ ಇವ್ರನ್ನ ಯಾವುದೇ ಕ್ರಮ ಈವರೆಗೂ ಕೂಡ ಕ್ರಮ ಜರುಗಿಸಲಿಲ್ಲ. ಯಾಕೆ? ಏನು ಅಗ್ನಿಶಾಮಕ ದಳ, ಆಹಾರ ಇಲಾಖೆ, ಆರೋಗ್ಯ ಇಲಾಖೆ, ಕಾರ್ಮಿಕ ಇಲಾಖೆ, ಸ್ಥಳೀಯ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇನ್ನು ನೋಟಿಸ್ಗೆ ಯಾವುದೇ ರೀತಿಯಿಂದ ಅವರ ಕೊಟ್ಟಿರ್ತಕ್ಕಂಥ ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಇರುವ ಫ್ಯಾಕ್ಟರಿ ಮಾಲೀಕರಿಗೆ ಈಗ ಯಾವ ರೀತಿ ತಕ್ಕ ಶಿಕ್ಷೆಯನ್ನು ಕೊಡಬೇಕನ್ನೋದು ಅಧಿಕಾರಿಗಳ ಮೇಲಿದೆ. ಇನ್ನು ಬಡ ಕೂಲಿ ಕಾರ್ಮಿಕರಿಗೆ ಅಧಿಕಾರಿಗಳಿಂದ ಸಿಗುವುದು ನ್ಯಾಯ ಕೂಡ ಇನ್ನು ಯಾವಾಗ ಸಿಗುತ್ತೆ ಅನ್ನೋದು ಅದು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕಾರ್ಮಿಕ ಇಲಾಖೆಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. 7 ದಿನಗಳ ಸಂಪೂರ್ಣ ಮಾಹಿತಿಯೊಂದಿಗೆ ಕಚೇರಿಗೆ
ಹಾಜರಾಗಲು ಮಾಲೀಕರಿಗೆ ಸೂಚನೆ ಕಾರ್ಮಿಕ ಇಲಾಖೆ ನೀಡಿದೆ. ಈ ಒಂದು ಅಧಿಕಾರಿ ಹಿನ್ನೆಲೆಯಲ್ಲಿ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ತೆಗೆದುಕೊಳ್ಳುವಂತೆ ತಹಸೀಲ್ದಾರ್ ಇದೀಗ ಮಂಜುನಾಥ್ ಅವರ ಸೂಚನೆ ಕೂಡ ನೀಡಿದೆ. ಈಗ ತಹಸೀಲ್ದಾರ್ ಮಂಜುನಾಥ್ ಅವರಿಂದ ಮತ್ತೆ ಮುಂದೆ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸದಾಶಿವಯ್ಯ ಸನ್ ಆಫ್ ಲಿಂಗಯ್ಯ ಅವರಿಗೆ ಸಂಬಂಧಪಟ್ಟಂಥ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಅಂತೇಳಿ ಏನು ಒಂದು ಕಂಪ್ನಿ ಮಾಡಿಕೊಂಡು ಹಾಲಿನ ಉತ್ಪನ್ನಗಳ ಏನು ಒಂದು ಪ್ರಾಡಕ್ಟ್ಸ್ನ ತಯಾರಿ ಮಾಡ್ತಾಯಿದ್ರು. ಆ ಒಂದು ಘಟಕದಲ್ಲಿ ಸಡನ್ನಾಗಿ ಒಂದು ಬಾಯ್ಲರ್ ಸ್ಫೋಟಗೊಂಡು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಗಾಯ ಆಗಿರೋದು ಗಮನಕ್ಕೆ ಬಂದಿದೆ. ಆ ಸಂಬಂಧಪಟ್ಟ ವಿಷಯದ ಕುರಿತಾಗಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ. ಹಾಗೂ ಪಟ್ಟಣ ಪಂಚಾಯಿತಿ ಕೊರಟಗೆರೆ ಪಟ್ಟಣ ವತಿಯಿಂದ ಈ ಹಿಂದೆ ಅವ್ರಿಗೇನು ಕೊಟ್ಟಂಥ ಲೈಸೆನ್ಸ್ ಕೂಡ ಅವಧಿ ಕೂಡ ಮೀರಿದೆ ಅಂತೇಳಿ ಮಾಹಿತಿ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆ ಒಂದು ಟ್ರೇಡಿಂಗ್ ಎಂಟರ್ಪ್ರೈಸಸ್ ವಿರುದ್ಧ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲು ಕೂಡ ತಿಳಿಸಲಾಗಿದೆ. ಅದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಿದೆ. ಸರ್, ಇನ್ನು ಈಗ ಫುಡ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆಯಿಂದ ಆಗಿರ್ಬೋದು, ಯಾವುದೇ ರೀತಿಯ ಭದ್ರತೆಗಳನ್ನ ತಗೊಳ್ದಂಗೆ, ಅವ್ರು ಯಾವುದೇ ರೀತಿಯ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಕೊಡದಂಗೆ ಎಲ್ಲವನ್ನೂ ಇಲ್ಲಿಗಲ್ ಆಗಿ ನಡೆಸಿದ್ರು ಅಂತ ಒಂದು ಮಾಹಿತಿ ಇದೆ ಸರ್. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದರಿಂದ, ತನಿಖೆ ಹಂತದಲ್ಲಿರೋದ್ರಿಂದ ವಿಚಾರಣೆ ಮಾಡ್ತಾರೆ. ತನಿಖೆ ವೇಳೆ ಏನು ಲೋಪದೋಷಗಳು ಕಂಡು ಬಂದಲ್ಲಿ ಅದೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಗತ್ಯ ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಅಲ್ಲಿಗೇನಾದ್ರು ತಾವು ವಿಸಿಟ್ ಹಾಕಂತ ಸಂದರ್ಭ ಏನಿದೆ ಸರ್? ಈಗಾಗಲೇ ನಾವು ಗಮನಕ್ಕೆ ಬಂದಿದೆ. ವಿಡಿಯೋಸು ಮತ್ತು ಫೋಟೋಸ್ ಎಲ್ಲ ನೋಡಿದ್ದೀನಿ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದೀನಿ. ಪೊಲೀಸ್ ಅಧಿಕಾರಿಗಳೊಂದಿಗೂ ಕೂಡ ಮಾತಾಡಿದ್ದೀನಿ. ಎಲ್ಲ ವಿಷಯಗಳ ಕುರಿತಾಗೂ ಕೂಡ ವಿಚಾರಣೆ ಮಾಡ್ತಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಖಂಡಿತ ನಾನು ಕೂಡ ಭೇಟಿ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ತೀನಿ. ಇಲ್ಲಿವರೆಗೆ ನ್ಯೂಸ್ ಕರ್ನಾಟಕ ನಂಬರ್ 1 ನ್ಯೂಸ್ ವರದಿ ಮುತ್ತುರಾಜ್ ಕೊರಟಗೆರೆ ಮಾಡಿರ್ತಕ್ಕಂಥ ಸುದ್ದಿಗೆ ಇದೀಗ ನಮ್ಮ ಕರ್ನಾಟಕ ನಂಬರ್ 1 ಟಿವಿ ವರದಿ ಮುತ್ತುರಾಜ್ ಅವರ ಒಂದು ಏನು ಸುದ್ದಿಯ ಪ್ರತಿಬಿಂಬವಾಗಿ ಈಗ ತಹಸೀಲ್ದಾರ್ ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರ ಮೇಲೆ ಯಾವ ರೀತಿ ಅದರ ಪುಣ್ಯಕೋಟಿ ಫ್ಯಾಕ್ಟರಿ ಮಾಲೀಕರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರಂತ ಕಾದು ನೋಡಬೇಕಾಗತ್ತೆ. ನ್ಯೂಸ್ ಕರ್ನಾಟಕ ನಂಬರ್ 1 ವರದಿ ಮುತ್ತುರಾಜ್ ಕೊರಟಗೆರೆ.